ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ತಲೆ ಎತ್ತುತ್ತಾ ಇದೆ ಅನಧಿಕೃತ ಲೇಔಟ್. ಭೂಮಾಲೀಕರಿಗೆ ಶಾಕ್ ನೀಡಿದ ನಗರಾಭಿವೃದ್ಧಿ ಪ್ರಾಧಿಕಾರ. ನೋಟಿಸ್ಗೆ ಡೋಂಟ್ ಕೇರ್ ಇಂದ ಸೈಟುಗಳ ತೆರವಿಗೆ ಸಜ್ಜಾಗಲಾಗಿದೆ. ಪರವಾನಗಿ ಪಡೆಯದೆ ಸೈಟ್ ಮಾರಾಟ ಮಾಡ್ತಿರುವಂತ ಭೂಮಾಲೀಕರು, ಸರಿಯಾದ ರಸ್ತೆ, ಮೂಲಭೂತ ಸೌಕರ್ಯ ಇಲ್ಲದಿರುವಂತ ಸೈಟುಗಳು. ಈಗಾಗಲೇ ಹುಬ್ಬಳ್ಳಿ ಧಾರವಾಡದಲ್ಲಿ 101 ಅನಧಿಕೃತ ಲೇಔಟ್ ತೆರವಾಗಿದೆ. ಇನ್ನು 60ಕ್ಕೂ ಹೆಚ್ಚು ಲೇಔಟ್ ತೆರವಿಗೆ ನಗರಾಭಿವೃದ್ಧಿ ಪ್ರಾಧಿಕಾರ ಸಜ್ಜಾಗಿದೆ. ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ತಲೆ ಎತ್ತಿದೆ ಅನಧಿಕೃತ ಲೇಔಟ್ಗಳು. ಸೊ ಇದೆಲ್ಲದರ ತೆರವಿಗೆ ಸೂಚನೆ ನೀಡಿರೋದು ಭೂಮಾಲೀಕರಿಗೆ ಶಾಕ್ ಅನ್ನ ನೀಡಿದೆ ನಗರಾಭಿವೃದ್ಧಿಯ ಪ್ರಾಧಿಕಾರ. ಸೊ ಅನಧಿಕೃತವಾಗಿದ್ದಂಥ ಎಲ್ಲ ಲೇಔಟ್ಗಳನ್ನು ತೆರವಿಗೆ ಸೂಚನೆ ನೀಡಲಾಗಿದೆ. ನೋಟಿಸ್ಗೆ ಡೋಂಟ್ ಕೇರ್ ಎಂದಿದ್ದ ಸೈಟುಗಳಿಗೆ ಇದೀಗ ಸಮಸ್ಯೆ ಎದುರಾಗ್ತಾ ಇದೆ. ಪರವಾನಗಿ ಪಡೆಯದೆ ಸೈಟ್ ಮಾರಾಟ ಮಾಡ್ತಿರುವಂಥ ಭೂ ಮಾಲೀಕರು ಅವರ ವಿರುದ್ಧ ಆಕ್ಷನ್ ಆಗಬೇಕು ಅನ್ನುವಂಥ ಕೂಗು ಕೂಡ ಇತ್ತು. ಆ ಕಾರಣಕ್ಕಾಗಿ ಇದೀಗ ಕ್ರಮಕ್ಕೆ ಮುಂದಾಗಲಾಗ್ತಾ ಇದೆ. ಯಾವುದೇ ರೀತಿಯಾದಂಥ ವ್ಯವಸ್ಥೆ ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲ, ಸರಿಯಾದಂಥ ವ್ಯವಸ್ಥೆ ಇಲ್ಲದೇನೆ 101 ಅನಧಿಕೃತ ಲೇಔಟ್ ಏನಿತ್ತು ಅದನ್ನು ತೆರವು ಮಾಡುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಸಂಬಂಧಪಟ್ಟಂಗೆ ಅನಧಿಕೃತ ಬಡಾವಣೆ ನಿರಂತರವಾಗಿ ಕ್ರಮ ಜರುಗಿಸ್ತಾ ಇದ್ದೀವಿ. ಯಾವ್ಯಾವ ಭಾಗದಲ್ಲಿ ಅನಧಿಕೃತ ಬಡಾವಣೆ ಬರ್ತಾ ಇದೆ, ಅನಧಿಕೃತ ನಿವೇಶನಗಳನ್ನ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಅಥವಾ ನಮ್ಮ ಟೌನ್ ಪ್ಲ್ಯಾನಿಂಗ್ ಮತ್ತು ನಮ್ಮ ಸಿಬ್ಬಂದಿಯವರು ಹೋದಾಗ ಕೂಡ ಗೊತ್ತಾಗುತ್ತೆ. ಅಂಥ ಲೇಔಟ್ಗೆ ನಾವು ತಕ್ಷಣ ನೋಟಿಸನ್ನು ಕೊಡ್ತಾ ಇದ್ದೀವಿ. ಹಿಂದೆ ಆಲ್ಮೋಸ್ಟ್ 2020ರಿಂದ ಇಲ್ಲಿವರೆಗೆ ನಾವು ಸುಮಾರು 101 ಅನಧಿಕೃತ ಇದನ್ನು ತೆರವುಗೊಳಿಸಿದ್ದೀವಿ. ಎಲ್ಲಿ ಅನಧಿಕೃತ ವಿನ್ಯಾಸಗಳ ರಚನೆ ಆಗ್ತಾ ಇದ್ದಾವೆ ಅದನ್ನು ತೆರವುಗೊಳಿಸಿದ್ದೀವಿ. ಮತ್ತು ಈಗ ಇನ್ನೂ ನೋಟಿಸನ್ನು ಕೊಡ್ತಕ್ಕಂಥ ಪ್ರಕ್ರಿಯೆ ನಡೆದಿದೆ. ಎಲ್ಲೆಲ್ಲಿ ನೋಟಿಸುಗಳು ಕೊಟ್ಟಿರ್ತೀವಿ ಅವರು ಅದನ್ನು ಎನ್ ಎ ಮಾಡಿ ಮತ್ತು ಯಾವುದೂ ರೆಗ್ಯುಲರೈಸ್ ಮಾಡ್ಕೊಳ್ಳಲ್ಲ. ಎನ್ ಎ ಮಾಡಬೇಕಾಗತ್ತೆ, ಅದಕ್ಕೆ ವಿನ್ಯಾಸವನ್ನು ಅನುಮೋದನೆ ಪಡೆದುಕೊಳ್ಬೇಕಾಗತ್ತೆ ನಿಯಮಾನುಸಾರ. ಆವಾಗ ಮಾತ್ರ ಅವ್ರಿಗೆ ಕಾನೂನು ರೀತಿಯಲ್ಲಿ ಅಧಿಕೃತವಾಗಿರುವಂಥ ವಿನ್ಯಾಸ ಆಗುತ್ತೆ. ಮತ್ತು ಅವ್ರಿಗೇನು ನೋಟಿಸ್ ಕೊಟ್ಟ ಮೇಲೆ ಕೂಡ ಸ್ಪಂದನೆ ಮಾಡಿಲ್ಲ, ಅವರಿಗೆ ನಾವು ನೇರವಾಗಿ ಹೋಗಿ ತೆರವುಗೊಳಿಸುವಂಥ ಕಾರ್ಯಕ್ರಮ ಮಾಡಿ ಅವ್ರ ಕಡೆ ನಾವು ಚಾರ್ಜಸ್ ಕೂಡ ರಿಕವರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಈಗ ನೋಟಿಸು ಇವತ್ತು ಕಂಡು ಬಂದಿದೆ ಅಂದರೆ ನಾವು ತಕ್ಷಣ ನೋಟಿಸ್ ಕೊಡ್ತೀವಿ. ಈಗ ಸದ್ಯಕ್ಕೆ ಒಂದು 61 ಸರ್ವೆ ನಂಬರಲ್ಲಿ ನೋಟಿಸನ್ನು ಕೊಟ್ಟಿದ್ದೀವಿ. ಸೊ ಅವಕ್ಕೂ ಕೂಡ ಯಾವುದಕ್ಕೆ ನೋಟಿಸ್ ಪೀರಿಯಡ್ ಮುಗಿದಿರ್ತದೆ ಅಂಥವು ಕೂಡ ಕ್ರಮ ಕೂಡ ಅತಿ ಶೀಘ್ರದಲ್ಲಿ ಮಾಡೈತಿ. ಬಿ ಖಾತಾದಾಗ ನೀವು ಬರ್ತೀರಿ ತೊಗೊಂಬಿಡ್ರಿ ಹಂಗ್ರಿ ಅಂತ ಅದೆಲ್ಲ ಸುಳ್ಳು. ಅಕ್ರಮ ಲೇಔಟು ಬಿ ಖಾತಾದಲ್ಲಿ ಬರೋಂಗಿಲ್ಲ. ಅದು ಯಾವುದೇ ಪರಿಸ್ಥಿತಿಯಾಗೂ ಅದು ಲೀಗಲೈಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. 2 ರೀಸನ್ ಅದರಲ್ಲಿ. ಒಂದು, ರೋಡ್ ಭಾಳ ಸಣ್ಣ ಮಾಡ್ತಾರೆ ಅವರು. ಎರಡನೇದು, ಅಕ್ಕಪಕ್ಕದ್ದು ಏನು ಬಿಲ್ಡಿಂಗ್ ಲೈನ್ ಆಯಿತು ಅಥವಾ ಮತ್ತು ನಮ್ದು ಏನಾದ್ರು ನಾರ್ಮ್ಸ್ ಇರ್ತಾವಲ್ಲ, ಅವು ಯಾವ ನಾರ್ಮ್ಸನ್ನು ಅವರು ಕಂಪ್ಲೀಟ್ ಆಗಿ ಮಾಡೋಂಗಿಲ್ಲ. ಹಾಗಾಗಿ ನಾವು ಅದಕ್ಕೆ ಪರ್ಮಿಷನ್ ಕೊಡಲಿಕ್ಕೆ ಎಲ್ಲೂ ಕೊಡೋಂಗಿಲ್ಲ. ಈಗೇನು 67 ಜನಕ್ಕೆ ನಾವು ನೋಟಿಸ್ ಕೊಟ್ಟಿವಿ ಸರ್ವೆ ನಂಬರ್ನಲ್ಲಿ. ಆ 67 ಜನ ಸರ್ವೆ ನಂಬರ್ಗೂ 2 ನೋಟಿಸ್ ಎಲ್ಲಿ ಯಾರ್ಯಾರಿಗೆ ಮುಟ್ಟಿದಾವ ನಾವು ಭಾಳ ಜಲ್ದಿನೇ ಅಲ್ಲಿ ಹೋಗಿ ಅದನ್ನು ಡೆಮಾಲಿಷ್ ಮಾಡಿ ಅದನ್ನು ವಾಪಸ್ ಅಗ್ರಿಕಲ್ಚರ್ ಆಗುವಂಥ ವ್ಯವಸ್ಥೆಯಾಗಿ ಹೊಲ ಆಗಿರಬೇಕು. ಹೊಲ ಇಟ್ಕೋಬೇಕು ನೀವು, ಇಲ್ಲ ನಾನು ಎನ್ ಎ ಮಾಡ್ಕೋಬೇಕು. ನೀವು ಎನ್ ಎ ಮಾಡ್ಕೊಳ್ಳಿಲ್ಲ, ಹೊಲ ಅಂಥೇಳಿ ಇಟ್ಕೊಂಡು ಅಲ್ಲಿ ನೀವು ಮಂದಿಗೆ ಮನೆ ಮಾರಿ ಫ್ಯೂಚರ್ನಲ್ಲಿ ಅವ್ರು ಭಾಳ ಕಷ್ಟ ಆಗ್ತದೆ. ಯಾಕಂದರೆ ನಾವು ಈಗ ನೋಡ್ತಾ ಇದ್ದೀವಿ, ಭಾಳಷ್ಟು ಕಡೆ ನೋಡ್ತಾ ಇದ್ದೀವಿ. ವಾಣಿ ಪ್ಲಾಟ್ ಇರ್ಬೋದು, ಅಥವಾ ನಮ್ಮ ಧಾರವಾಡದಲ್ಲಿ ಅತ್ತಿಕೋಳ ಕಡೆ ಇರ್ಬೋದು, ಅಥವಾ ನಮ್ಮ ಹೆಬ್ಬಳ್ಳಿ ರೋಡ್ ಕಡೆ ಇರ್ಬೋದು, ಇಲ್ಲಿ ಕಡೆ ನಮ್ಮ ತವಿ ಪ್ಲಾಂಟ್ ಕಡೆ ಇರ್ಬೋದು. ಜನ ಭಾಳ ಕಷ್ಟಪಡಕತ್ತಾರೆ, ತೊಗೊಂಡ್ಬಿಡ್ತಾರೆ ಸಸ್ತ ಸಿಗುತ್ತೆ ಅಂಥೇಳಿ. ಬಟ್ ತೊಗೊಂಡ ನಂತರ ಭಾಳಷ್ಟು ರೀತಿಯಿಂದ ಅವ್ರಿಗೆ ನೀರು ಸಿಗೋದಿಲ್ಲ, UGD ಇರೋಂಗಿಲ್ಲ, ಮನೆ ಕಟ್ಟಕ್ಕೆ ಪರ್ಮಿಷನ್ ಸಿಗೋಂಗಿಲ್ಲ, ಮನೆ ಕಟ್ಟಿದ್ರೂ 2 ಪಟ್ಟು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಸೊ ಇಂಥವೆಲ್ಲ ವ್ಯವಸ್ಥೆಯಿಂದ ಜನ ದೂರ ಇರಬೇಕು. ಲೀಗಲ್ ಲೇಔಟು NA-KGP ಯಾರು ಮಾಡಿಕೊಡ್ತಾರೆ ಅಂಥವ್ರ ಕಡೆನ ತೊಗೊಂಡ್ರೆ ನಗರಾಭಿವೃದ್ಧಿಯಿಂದನೂ ಅದಕ್ಕೆ ಪರ್ಮಿಷನ್ ಇರುತ್ತೆ, ನಗರನೂ ಸುಂದರವಾಗಿ ಕಾಣುವಂಥ ವ್ಯವಸ್ಥೆಯಲ್ಲಿ ಇರ್ತದೆ. ಇಲ್ಲಾಂದ್ರೆ ನಮ್ದೇನು ಪ್ಲ್ಯಾನಿಂಗ್ ಇರ್ತಲ್ಲ, ಮಾಸ್ಟರ್ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ,
ಆ ಮಾಸ್ಟರ್ ಪ್ಲ್ಯಾನಿಗೆ ವಿರುದ್ಧವಾಗಿ ಅಕ್ರಮ ಸೈಟ್ಗಳನ್ನು ಆಗ್ತಾ ಇದ್ದಾವೆ. ಅದನ್ನು ತಡೆಗಟ್ಟುವಂಥ ವ್ಯವಸ್ಥೆಯಲ್ಲಿ ಅಥಾರಿಟಿ ಭಾಳ ಸ್ಟ್ರಿಕ್ಟ್ ಆಗಿ